ಒಂದೇ ಬಕೆಟ್ ಅಲ್ಲಪ್ಪ ಇವತ್ತು ಕರೆದಿದ್ದು ಇವೆರಡು ಸೇರ್ಕೊಂಡು. ಆ ಜೈ ನೋಡಿರಿ ಇವ್ಯಾಕೋ ಹಾಲು ಕರಿಯಲ್ಲ ಅಂತಾಳೆ. ಹಿಂಡಿ ಬೂಸ ಎಲ್ಲ ತಂದು ಹಾಕಿರೆ ತಾನೆ ಕರಿಯೋದು. ಹಿಂಡಿ ಬೂಸ ತರಕ್ಕೆ ದುಡ್ಡು ಕೊಡಲ್ಲ ಅಂತದ್ರಾಗೆ ನನಗೆ ಹೇಳ್ತಾಳೆ ಸರಿಯಾಗಿ ಮೇಸ್ಕೊಂಬರಲ್ಲ ಅದು ಇದು ಅಂತಾನೆ. ಏನ್ರಿ ಎಷ್ಟು ಬಕೆಟ್ ಕರೆದು ಹಾಲ ಇನ್ನೊಂದು ಬಕೆಟ್ ಕರೆದಿದ್ಯಾ? ಅಷ್ಟೇನಾ ಕರೆದಿದ್ದು? ಜಲ್ ಕರಿ ತಗೈದ್ರ ಕೊಯ್ಯಿ. ಹಾಲು ಕರಿಯೋದೆಲ್ಲ ಆಯ್ತು ಕಣೆ, ಇಷ್ಟೇ 2 ಹಸಿನಿಂದ ಕರೆದಿದ್ದು. ಇವನೇನು ಒಂದು 3-4 ಲೀಟ್ರ್ ಆಗ್ತಾವೇನೋ ಅಷ್ಟೇನೆ. ಇವನೇನು ಆ ದೊಡ್ಡ ಕ್ಯಾನ ಕೊಯ್ಯನ ಹಿಂಗೆ ತಗೊಂಡೋಗಿ ಡೈರಿಗೆ ಹಾಕ್ಬಾ. ಏನು 2 ಸರಿ ಒಂದೇ ಬಕೆಟ್ ಕರೆದಿದ್ದು? ಅಯ್ಯೋ ರಾಮ, ಅಲ್ಲ ಇವು ಸೀಮೆಸಿಗಳು ಎಷ್ಟು 40,000 50,000 ಕೊಟ್ಟು ತಂದಿರೋದು ಅಂತದ್ರಾಗೆ ನಾಟಿ ಹೊಸ ಎಮ್ಮೆಗಳು ಕರಿತಾವಲ್ಲ 2 ಲೀಟ್ರ್ ಹಂಗ್ ಕರೆದ್ರೆ ಹೆಂಗ್ ಸರಿಯಾಗುತ್ತೆ? ಆ ಸಿದ್ದು ನಾವು ಸೀಮೆಸ್ಗಳು 5 ಲೀಟ್ರ್ ಕರಿತಾವಂತೆ ಒಂದೊಂದು ಹಸುಗಳು. ಅಂತದ್ರಾಗೆ ಇವು ನೋಡಿರಿ 2 ಲೀಟ್ರ್ ಅಷ್ಟೇನಾ? ನೀನೊಬ್ಬ ಗಂಡ ಆಳು ಹೋಗಿ ಎದ್ದಾಗಿನ ಬೈಗಾಗ ತಕ ಮೇಸ್ಕೊಂಬತ್ತೀಯ. ಅದೇನ್ ಮೇಸಿಯೋ ಏನ್ ಕತ್ತಿಯೋ ಹಾಲೇ ಕರಿಯಲ್ಲ. ನಾನೇನೇ ಮಾಡಲಿ, ನಾನು ಹೊಲ್ತ ಹೊಡ್ಕೊಂಡು ಹೋಗ್ತೀನಿ, ಅವು ಮೇಯ್ತಾ ಇರ್ತವೆ. ನಾನೇನು ಮಾಡೋಣ? ನೀನು ಹಿಂಡಿ ಬೂಸ ಮುಸ್ರೆ ಎಲ್ಲನ ಚೆನ್ನಾಗಿ ಇಕ್ಬೇಕು. ಅವಕ್ಕೆ ದುಡ್ಡೇ ಕೊಡಲ್ಲ. ಹಿಂಡಿ ಬೂಸ ತಗೊಂಬರೋಣ ಅಂತಂದ್ರೆ ಬೇಡ, ನೀನೇ ಮೇಸ್ಕೊಂಬ, ಒಬ್ಬ ಗಂಡಾಳು ಮೇಸಿಯ ಚೆನ್ನಾಗಿ ಮೇಸ್ಕೊಂಬ ಸಾಕು, ಹಾಲು ಕರಿತವೆ ಅಂತ ಹೇಳ್ತೀಯ. ಹಿಂಡಿ ಬೂಸ ಇಕ್ಕಿರಿ ಮತ್ತೆ ಸೀಮೆಸುಗಳು ಚೆನ್ನಾಗಿ ಹಾಲು ಕರಿಯೋದು. ಬರೀ ಮೇಸ್ಕೊಂಬಂದ್ರೆ ಅಲ್ಲ. ಅಲ್ಲ ಅಲ್ಲಿ ಹಾಲಾಗ್ ಬರೋ ದುಡ್ಡೆಲ್ಲನ ಇವ್ಳುಗಳ್ಗೆನೆ ಹಿಂಡಿ ಬೂಸ ಮುಸ್ರೆ ಇಕ್ಕಕ್ಕೆ ಆಗ್ಬಿಟ್ರೆ ಅರಂಗಿ ಬೇರೆ ಬಾಯ್ ಬಡ್ಕೊಂತಾ ಇದ್ದಾಳೆ. ನಾನು ದುಡ್ಡು ಕೊಡು ಅಂತಾನೆ. ಇವನ್ ತರಕ್ಕೆ ಮತ್ತಿಗೆ ನಾನು ಸಾಲ ಇಸ್ಕೊಂಡಿದ್ದು ಅವಳಿಗೆ. ಅವಳಿಗೆ ಎಲ್ಲಿಂದ ತಂದು ಕೊಡೋಣ? ಬಡ್ಡಿನಾದ್ರೂ ಕೊಡೋಣ ಅಂತ ಹೇಳಿ ನಾನು ಕುಡಿತಾ ಇದ್ದೀನಿ. ನೀನ್ ನೋಡಿರೆ ಹಿಂಡಿ ಬೂಸ ತತ್ತಿ ಅಂತೆ ತಂದಿದ್ದೆಲ್ಲ ಖಾಲಿ ಆತ ಅಲ್ಲೇನೆ. ಲೇ ಅಲ್ಲಿ ಎದ್ದಾಗ ಬೈನಾಗ ಹಾಕ್ಬೇಕು ಕಣಿ. ಅವಕ್ಕೆ ಒಂದೊತ್ತು ಹಾಕಿರ ಆಗಲ್ಲ, ಅದು ಇಟ್ಟಿಟ್ಟು ಒಂದು ಇಡಿ ಹಾಕ್ತೀಯ 2 ಅದು ಎಲ್ಲಿ ಸಾಲುತ್ತೆ ಹೇಳು? ಹಾಲು ಕರಿ ಅಂದ್ರೆ ಆ ಹಸುಗಳು ಇನ್ನೇನು ಕರಿತವೆ? ಅವಕ್ಕೆ 4 ಬಾರಿಸ್ಬೇಕು ಆವಾಗ್ಲೇನೆ ಹಾಲು ಕರಿಯೋದು. ನೀನು ಒದ್ಯಲ್ವಲ್ಲ ಮುದ್ದು ಮಾಡ್ತೀಯಲ್ಲ, ಸುಮ್ಮನೆ ಮಾಡ್ಕೊಂಡು ಮೇಸ್ಕೊಂಬತ್ತೀಯಲ್ಲ, ಅದಕ್ಕೆ ದೌಲತ್ ಮಾಡ್ತಾನೆ. ಇರು ದೊಣ್ಣೆ ತಕೊಂಬಂದು ಇಕ್ತೀನಿ ಅವಕ್ಕೆ ಹಾಲು ಕರಿಯಲ್ಲ. ನಾನು ಆ ನಂದಿನಿಯ ಸಿದ್ದನ ಮೇಲೆ ಚಾಲೆಂಜ್ ಮಾಡಿ ಇವೆರಡನ್ನು ತಕೊಂಬಂದು ನಾನು ಹಾಲು ಹಾಕಿ ಪ್ರಶಸ್ತಿ ತವನ ಅಂದ್ರೆ ಅಂತಾನೆ. ಇವು ನೋಡಿರಿ ಅಲ್ಲ ಎಮ್ಮೆಗಳು ಏಟೋ ವಾಸಿ 2 ಲೀಟ್ರ್ 3 ಲೀಟ್ರ್ ಕರಿತವೆ. ಈ ನನ್ನ ಮಗ ನಾವು ಒಂದು 5 ಲೀಟ್ರ್ ಆದ್ರೂ ಕರಿಯೋದು ಬೇಡವಾ ಒಂದೊಂದು? ಎಲ್ಲಿಗೆ ಹೋಗ್ತೀಯೇ? ದೊಣ್ಣೆ ತಗೊಂಬತ್ತೀನಿ. ಅಯ್ಯೋ ಇವಳಿಗೆ ಏನು ಬುದ್ಧಿನೇ ಇಲ್ಲಪ್ಪ. ದುಡ್ಡೆಲ್ಲನ ಅಲ್ಲಿಂದೆಲ್ಲನ ಇವ್ರಿಗೆ ಖರ್ಚು ಮಾಡೋದು, ಮನೆಗೆ ಅದು ಇದು ತರೋದು ಮಾಡ್ತಾಳೆ. ಹಿಂಡಿ ಬೂಸ ತರಕ್ಕೆ ದುಡ್ಡಿಲ್ಲ, ಸಾಲ ಕೊಡಬೇಕು, ಹಂಗೆ ಹಿಂಗೆ ಅಂತಾನೆ ಹೇಳ್ತಾಳೆ. ಹಾಲು ಕರಿ ಅಂದರೆ ಪಾಪ ಅವಿನ್ನೇನು ಕರಿತವೆ? ದೊಣ್ಣೆ ತತ್ತಾಳಂತೆ, ದೊಣ್ಣೆ ತಕೊಂಡು ಅವಳಿಗೆ ಏರಿಕ್ಬೇಕು ಅಷ್ಟೇನೆ. ಅಯ್ಯೋ ಪಾಪ ಮೂಗ್ ಜೀವಿಗಳು, ಅವಕ್ಕೇನು ಗೊತ್ತಾಗುತ್ತೆ? ಅವಕ್ಕೆ ಹೊಟ್ಟೆ ತುಂಬ ಊಟ ಕೊಟ್ಟರೆ ಅವನು ನಮ್ಗೇನು ಬೇಕೋ ಅದನ್ನ ಕೊಡ್ತಾವಪ್ಪ. ಇವಳು ಒಳ್ಳೆ ದೊಣ್ಣೆ ತಗೊಂಬಂದು ಹೋಯ್ತೀನಿ ಅಂತ ಹೇಳವಳೆ, ಹೋಗ್ತಾ ಇದ್ದಾಳೆ. ದೊಣ್ಣೆ ತಗೊಂಬರ್ಲಿ ಗೊತ್ತಾಗುತ್ತೆ. ಅವಕ್ಕೆ ತಗೊಳ್ರಿ ಒಂದ್ 4 ಬಾರಸ್ರಿ. ಅವಾಗಾದ್ರೂ ಜಾಸ್ತಿ ಹಾಲು ಕರಿತಾವೇನೋ ನೋಡೋಣ. ಲೇ ದೊಣ್ಣೆ ತಗೊಂಡು ಹೋಯ್ದ್ರೆ ಅವಕ್ಕೇನು ಗೊತ್ತಾಗುತ್ತೆ? ನೀವು ಮೂಕ್ ಪ್ರಾಣಿಗಳು ಹಾಲು ಕರಿಬೇಕು ಅನ್ನೋದು. ನಿನಗೆ ಒಯ್ದ್ರೆ ನೀನು ಸುಮ್ಮನೆ ಇರ್ತೀಯಾ? ನಾನಂತೂ ಈ ಕೆಲಸ ಮಾಡಲ್ಲ. ಸುಮ್ಮನೆ ಹೋಗು, ದೊಣ್ಣೆನ ಆತ್ಲ ಬಿಸಾಕ್ ಹೋಗು. ಅವಕ್ಕೆ ಒಟ್ಟು ತುಂಬಾನ ಊಟ ಕೊಡು ಮೊದಲು, ಆಮೇಲೆ ತಾನಾಗೇನೆ ಜಾಸ್ತಿ ಹಾಲು ಕರಿತಾವೆ. ನೀನು ಒದಿದ್ರೆ ಏನಂತೆ, ನಾನೇ ಒದಿತೀನಿ. ಆ ಸಿದ್ದನು ಅಷ್ಟೇನೆ ಸರಿಯಾಗಿ ಬಿಡ್ತಾನಂತೆ ಹಸುಗಳ್ನ. ಅದಕ್ಕೆ ಮತ್ತಿಗೆ ಅವಷ್ಟೊಂದು ಹಾಲು ಕರಿಯೋದು. ಲೇ ಒದಿಯೋದು ಅಂದರೆ ಹಂಗೆ ಒದಿಯೋದಲ್ಲ. ಏನಾದ್ರೂ ಎತ್ಲಾಗಾದ್ರೂ ಹೋದ್ರೆ, ಯಾರಾದ್ರೂ ಹೊಲ್ದಕ್ಕೆ ಹೋದ್ರೆ ಒದಿಬೇಕು, 1 ಏಟು 2 ಏಟು ಅಷ್ಟೇನೆ. ಅದು ಬಿಟ್ಬಿಟ್ಟು ಹಾಲು ಕರೀಲಿಲ್ಲ ಅಂತ ಏನೋ ಹೇಳಿ ಯಾರಾದ್ರೂ ಒದಿತಾರೇನೆ? ನಿನ್ಗೇನು ಬುದ್ಧಿಗಿದಿ ಆಯ್ತೋ ಇಲ್ವೋ ತಲೆಯಾಗೆ? ನಾನು ಒದಿತೀನಿ ಮೇಸಕ್ಕೆ ಹೋದಾಗ, ಆದರೆ ಹಿಂಗೆ ಹಾಲು ಕರೀಲಿಲ್ಲ ಅಂತ ನಾ ಯಾರು ಒದ್ದಿರೋದು ನೋಡಿಲ್ಲ. ಉಪದೇಶ ನನಗೆ ಬೇಕಾಗಿಲ್ಲ, ನಾನೆಲ್ಲ ನಾವಕ್ಕೆ ಬುದ್ಧಿ ಕಲಿಸ್ತೀನಿ ಇರು. ಚೆನ್ನಾಗಿ ಹಿಂಡಿ ಬೂಸ ಎಲ್ಲಾನು ಇಕ್ತೀವಿ, ಹಾಲು ಮಾತ್ರ ಕರಿಯಲ್ಲ ದರಿದ್ರದವು. ಅದು ಎಲ್ಲಿಂದ ತನ್ನ ಏನು ಕತ್ತೀವಿ? 45,000 ರೂಪಾಯಿ ಕೊಟ್ಟನ್ನಲ್ಲ ನಿಮ್ಮನ್ನ. 2 ಲೀಟ್ರ್ ಕರಿಯೋದು ಒಬ್ಬೊಬ್ರು. ಕರಿಯಕ್ಕಾಗಲ್ಲ ಒಂದು 5 ಲೀಟ್ರ್ 10 ಲೀಟ್ರನ್ನ. ದರಿದ್ರದವೆ 2 ಲೀಟ್ರ್ ಹಾಲು ಕರಿಯೋದು. ನೀವು ಯೋಟು ಹಾಕ್ಬೇಕು, ಯೋಟು ಮುಸ್ರೆ ಇಕ್ಬೇಕು ನಿಮ್ಗೆ ಇನ್ನನ. ತಿಂತಲೇ ಇರ್ತೀರಲ್ಲ ಯಾವಾಗ್ಲೂ, ಹಾಲು ಕರಿಯಕ್ಕಾಗಲ್ವಿ ಹಂಗೇನು ತಿಂದಂಗೆ. ತಿಂಬಾದ್ ಮಾತ್ರನ ಒಂದ್ ಗಾಡಿ ತಿಂತವೆ, ಹುಲ್ಲು ಮುಸ್ರೆ ಅದು ಇದು ಅಂತಾನೆ. ವಾರಕ್ಕೊಂದ್ ಚೀಲ ಮುಗಿಯುತ್ತೆ ಹಿಂಡಿ, ಆದ್ರೂ ಹಾಲೇ ಕರಿಯಲ್ಲ ದೇವನಂತವು. ಯಾಕಾದ್ರೂ ತಕೊಂಬನ್ನು ಏನ್ ಕಚ್ಚು? ಅಯ್ಯೋ ಯಾಕೆ ಹಸುಗಳು ಹಂಗ್ ಹೋಯ್ತಾ ಇದ್ಯಾ? ಹಿಂಗೆ ಹುಚ್ಚು ಹಿಡ್ದೈತೇನೆ? ಹುಚ್ಚು ನನಗಲ್ಲ, ಅವು ಹಿಡ್ದೈತಿ ದೇವನಂತವು, ಹಾಲೇ ಕರಿಯಲ್ಲ. ಅಲ್ಲ ಸೀಮೆ ಹಸುಗಳು 5 ಲೀಟ್ರ್ 10 ಲೀಟ್ರ್ ಕರಿತಾವೆ. ಈ ನನ್ನ ಮಗ ನಾವು 2 ಲೀಟ್ರ್ ಕರಿಯೋದು ಹಾಲ. ಏನೇ ಹೇಳ್ತಾ ಇದ್ಯಾ? 10 ಬಂದು ಹೇಳು. ನಿಮ್ಗಿದೆಲ್ಲ ಅರ್ಥ ಆಗಲ್ಲ, ಹೋಗು. ಅವು ಹಾಲು ಕರಿತಾ ಇಲ್ಲ, ನಾನು ನೋಡ್ತಲೇ ಇದ್ದೀನಿ. ವಾರದಿಂದನ ಬರೀ 2 ಲೀಟ್ರ್ ಕರಿತಾ ಇದ್ದಾವೆ. ಅದಕ್ಕೆ ದೊಣ್ಣೆ ತಕೊಂಡು ಇಕ್ತಾ ಇದ್ದೀನಿ. ನೀನ್ ಆಮೇಲೆ ಬಂದು ಮಧ್ಯಕ್ಕೆ ನೀನ್ ಸಿಗಾಕೆ ಬೇಡ, ನಿನಗೆ ಬೀಳ್ತೈತಿ ಏಟು, ಹೋಗು ಸುಮ್ಮನೆ. ಅಯ್ಯೋ ನಿನ್ಗೇನು ಬುದ್ಧಿದ್ದಿ ಐತಿ ಇಲ್ವೇ ಜಯಿ? ಹಾಲು ಕರಿತಿಲ್ಲ ಅಂತ ಹೇಳಿ ಹಸುಗಳನ್ನ ದೊಣ್ಣೆ ತಂದು ಹೋಯ್ತಾರೆ ಯಾರನ್ನ? ಮೂಗ್ ಪ್ರಾಣಿಗಳು ಅವಕ್ಕೇನೇ ಗೊತ್ತಾಗುತ್ತೆ ನೀನ್ ಯಾಕೆ ಹೋಯ್ತಾ ಇದೀಯ ಅಂತಾನ. ನಿನಗೆ ಅಲ್ಲಿ ಡೇಟ್ ಬಿಟ್ರೆ ಅವಾಗ ಗೊತ್ತಾಗುತ್ತೆ ಅದ್ರ ನೋವೇನು ಅಂತಾನ. ತೆಗೆ ಆಚಕ್ಕೆ
ಸುಮ್ಮನೆ ಹೋಗು ನೀನು. ಇಲ್ಲಿ ನನ್ನ ಕೆಲ್ಸಕ್ಕೆ ಅಡ್ಡಿಪಡಿಸಿದ್ರೆ ಅಷ್ಟೇನೆ ನಿನಗ್ ಬೀಳ್ತಾವ ಏಟು. ನನಗ್ ಹೋಯ್ತೀಯಾ? ಒಯ್ಯಿ ನೋಡೋಣ ತತ್ತರ ಇಲ್ಲಿ ದೊಣ್ಣೆನ ತಕೊಂಡು ನಿನಗ್ 4 ಬಾರಿಸ್ತೀನಿ. ಅದ್ರ ನೋವು ಏನಿರುತ್ತೆ ಅಂತ ಹೆಂಗಿರುತ್ತೆ ಅಂತ ನಿನಗೆ ಅವಾಗ ಗೊತ್ತಾಗುತ್ತೆ. ತತ್ತ ಇಲ್ಲಿ ಅಮ್ಮ, ಇವತ್ತೆ ಯಾವ್ದಲ್ಲ ನನಗೆ ಹೋಯ್ತೈತೆ. ನಿನ್ಗೇನ್ ತಲೆಗಿಲ್ಲ ಕೆಟ್ಟೈತಾ ಹೆಂಗೆ? ನಾನೇನ್ ತಪ್ಪು ಮಾಡಿದೀನಿ ಒಯ್ಯಕ್ಕೆ? ಅವು ಹಾಲು ಕರಿತಾ ಇಲ್ಲ, ಅದಕ್ಕೆ ಹೋಯ್ತಾ ಇದೀನಿ. ನನ್ನೇನ್ ದನ ಮಾಡ್ಕೊಂಡಿದ್ದೆ ಹೆಂಗೆ? ಮುಚ್ಕೊಂಡು ಹೋಗು. ಇವು ನಾನ್ ತಂದಿರೋ ಹಸುಗಳು, ನೀನೇನು ಹೇಳ್ಬೇಕಾಗಿಲ್ಲ. ಇನ್ನ ಒಂದ್ ಬಿಡ್ತೀನಿ ನೋಡಿ ಇವಾಗ. ಓಹೋ, ಇವಳು ತಂದೇಳಂತೆ, ಇವಳು ಹೆಂಗ್ ಬೇಕಾದ್ರೂ ಹೋಯ್ತಾಳಂತೆ. ನೀನು ಒಯ್ದ್ಬಿಟ್ರೆ ನಾನ್ ಸುಮ್ನೆ ಬಿಟ್ಬಿಡ್ತೀನ? ನಿನ್ಗೆ ತಲೆಗೆ ಬುದ್ಗಿದ್ದಿ ಐತೋ ಇಲ್ವೋ? ಅವಕ್ಕೆ ಚೆನ್ನಾಗಿ ಮುಸ್ರೆ ಹಿಂಡಿ ಬೂಸ ಎಲ್ಲಾನ ಹಾಕಿದ್ರೆ ಎದ್ದಾಗ ಬೈನಾಗ ಯಾಕೆ ಹಾಲು ಕರಿಯಲ್ಲ? ಆ ಸಿದ್ದನ್ ನೋಡು ಎಷ್ಟು ತತ್ತಾನೆ ಅಂತಾನ. ಅವನು ಹಾಲು ಕರ್ದು ಡೈರಿಗೆ ಹಾಕಿರೋ ದುಡ್ಡಾಗಿ ಅರ್ಧ ದುಡ್ಡ ಅವುಗಳಿಗೆನೆ ಖರ್ಚು ಮಾಡ್ತಾನಂತೆ. ಗೊತ್ತೈತಾ ಅದು ನಿನ್ಗೆ? ನೀನು ಅದ್ರಾಗೆ ಕಾಲ್ ಭಾಗನು ಖರ್ಚು ಮಾಡಲ್ವಲ್ಲ ಹಿಂಡಿ ಬೂಸ ತರಕ್ಕೆ. ಅದಕ್ಕೆ ಮದಿಗೆ ಹಾಲು ಕೊಡು ಅಂದ್ರೆ ಇನ್ನೆಲ್ಲಿಂದ ಕೊಡ್ತಾವ ಹಾಲು? ಒಟ್ಟಾಗೆ ಶಕ್ತಿ ಇದ್ರೆ ತಾನೇ ಹಾಲು ಬರೋದು. ಅಯ್ಯೋ ಅಮ್ಮ, ಅತ್ತೆ ಏನಿದು ಹಿಂಗ್ ಹೋಯ್ತಾ ಇದೆಯಲ್ಲ? ನನ್ನೇನು ಕಟ್ಟಿಗಿಟ್ಟೆ ಮಾಡ್ಕೊಂಡು ಹೆಂಗೆ? ನಿನ್ಗೆ ಕಷ್ಟ? ಇನ್ನ 4 ಬಿಡ್ತೀನಿ. ಅದನ್ಗಳ್ಗೆ ನಾನು ಒಂದ್ ಏಟ್ ಹೋಗಿ ನೋಡು ನಿನಗೆ. ನಿನಗೆ ಮೇಸಕ್ಕಾಗ್ಲಿಲ್ಲ ಅಂದ್ರೆ ದುಡ್ಡು ಖರ್ಚು ಮಾಡಕ್ಕಾಗ್ಲಿಲ್ಲ ಅಂತಂದ್ರೆ ಮಾರಾಕು. ಅದ್ ಬಿಟ್ಬಿಟ್ಟು ಹಿಂಗೆ ಹಿಂಸೆ ಕೊಡ್ಬೇಡ. ಅವಕುಳಿಗೆ ಹಾಲು ಕರಿಯಲ್ಲ ಅಂತ ಹೇಳಿ ದೊಣ್ಣೆ ತಕೊಂಡು ಹೋಯ್ತಾ ಇದೆಯಲ್ಲ ನಿನ್ಗೆ. ಅದೇ ನೋಡಿ ಇವಾಗ ಎಲ್ಲ ಈಟೊಂದು ವಯಸ್ಸಾಗೈತೆ, ಬುದ್ಧಿ ಬೇಡವೆ ನಿನ್ಗೆ? ಅವೇನು ಮನುಷ್ಯರೇನಿ ಒಯ್ದೇಡ್ಕೆ ಗೊತ್ತಾಗಕ್ಕೆ ಅವಕ್ಕೆ? ಮತ್ತೆ ಅವ್ ಹಾಲು ಕರಿಯಲ್ಲ ಅಂದ್ರೆ ನಾನು ಸಾಲ ತಂದಿದ್ದೀನಿ. ಆ ರಂಗಿ ಒಳ್ಳೆ ಬಡ್ಕಂತಾಳೆ, ನಾನು ದುಡ್ಡು ಕೊಡು ಅಂತಾನೆ. ಇವ್ ಹಾಲು ಕರೆದು ನಾನ್ ಸಾಲ ತೀರಿಸ್ತೀನಿ ಅಂತ ನಾನ್ ತಿಳ್ಕೊಂಡಿದ್ದೆ. ಇವ್ ನೋಡಿದ್ರೆ ಹಾಲೇ ಕರಿಯಲ್ಲ. ಅದಕ್ಕೆ ಮತ್ತೀಗ 4 ಬಾರಿಸ್ತಾ ಇದೀನಿ. ನಾನು ನೋಡ್ತಾ ಇದ್ದೀನಿ. ಹಾಲೇನೆ 15 ದಿವಸದಿಂದ ಸರಿಯಾಗಿ ಹಾಲೇ ಕರಿಯಲ್ಲ. ಒಂದ್ ದಿವಸ 2 ದಿವಸ 2 ಲೀಟ್ರು, ಒಂದ್ ದಿವಸ 3 ಲೀಟ್ರು 4 ಲೀಟ್ರು ಇಷ್ಟೇ ಕರಿಯೋದು. ಸಿದ್ದು ನಾವು 5 ಲೀಟ್ರು 6 ಲೀಟ್ರು 7 ಲೀಟ್ರು 8 ಲೀಟ್ರ್ ತಕ ಕರಿತಾವಂತೆ, ಗೊತ್ತಾ? ಮುಚ್ಚೆ ಬಾಯಿ ಸಾಕು. ಹಾಲು ಕರಿಯಲ್ಲ ಅಂತ ಹೇಳಿ ದೊಣ್ಣೆ ತಂದು ಹೋಯ್ತಾಳಂತೆ. ನಿನ್ಗೆ ಎಂದ ನನ್ನ ಸಕಾದು ಅವು ನಾನು ನೋಡ್ಕೊಂಡು ಹಾಲು ಕರ್ದು ಹಾಕಿದ್ರೆ ತಾನೆ ಗೊತ್ತಾಗೋದು. ಬರೇನೆ ಯಾರೋ ಮಾಡ್ಯವ್ರೆ ಅಂತ ಹೇಳಿ ನೀನು ಮಾಡಕ್ ಹೋದ್ರೆ ಹಿಂಗೆ ಮತ್ತಿಗೆ ಆಗೋದು. ಅವ್ನು ಸಿದ್ಧಾಂತನು ಮೊದ್ಲಿಂದನು ಹಾಲು ಹೊಸ ಮೇಸಿ ಹಾಲು ಕರ್ದು ಹಾಕಿ ರೂಢಿ ಐತೆ. ಅದಕ್ಕೆ ಈಗ 5 ಸತ್ ಕರ್ಕೊಂಡು ತಂದು ಹಾಲು ಹಾಕೊಂಡು ಗಂಡ ಹೆಂಡತಿ ಇಬ್ರು ಮಾಡ್ತಾ ಇದಾರೆ. ಅವರು ನಿನ್ನಂಗ್ ಒದಿಯಲ್ಲ. ಇನ್ನೊಂದ್ಸಲ ಏನಾನ ಹಸಿಗೆ ಏನಾನ ಒದಿಬೇಕಲ್ಲ, ಏನು ಇಲ್ಲ ಹೊಸನೆಲ್ಲ ಹಿಡ್ಕೊಂಡೋಗಿ ನಾನೇ ಮಾರ್ ಬಂದ್ಬಿಡ್ತೀನಿ. ನಿನಗೆ ದುಡ್ಡನ್ನು ಕೊಡಲ್ಲ, ಹುಷಾರು. ಅವನ್ನ ಅಚ್ಚುಕಟ್ಟಾಗಿ ನೋಡ್ಕೊಂಡು ಚೆನ್ನಾಗಿ ಹುಲ್ಲು ಬೂಸ ಹಿಂಡಿ ಇಕ್ಕದ್ ಕಲ್ತ್ಕ ಎದ್ದಾಗ ಬೈನಾಗನ ಚೆನ್ನಾಗಿ ತಂದು ಅದ್ರಾಗೆ ಅದು ಹಾಲು ಕರಿತಾವಲ್ಲ, ಅದ್ರಾಗ ಅರ್ಧ ದುಡ್ಡು ಅವಕ್ಕೆ ಖರ್ಚು ಮಾಡು. ಆಮೇಲೆ ನೋಡು ಹೆಂಗ್ ಹಾಲು ಕರಿತಾವೆ ಅಂತಾನೆ. ಸುಮ್ಮನೆ ಹಿಂಗೆ ಬಡ್ಕೊಂಬದಲ್ಲ. ದಣ್ಣೆ ತಕೊಂಡು ಹೋಯ್ತ ತಕ್ಷಣ ನಾವು ಹಾಲು ಕರಿಯಲ್ಲ. ಗೊತ್ತಾಯ್ತೇನೆ? ಇನ್ನೊಂದ್ಸಲ ಏನೋ ಒಯ್ದು ಏನೂ ಇಲ್ಲ. ಗೊತ್ತಾತು ಹೋಗು ಸುಮ್ಮನೆ ಅಸಕ್ಕೆ. ನನ್ನ ಸಂಕಟ ನನಗೆ ದುಡ್ಡಿದ್ರೆ ಕೊಡು. ಆಗ ರಂಗಿತಾಗೆ ಸಾಲ ಇಸ್ಕೊಂಡಿದ್ದೆ ಹೊಸ ತರಕ್ಕೆ ಅಂತ ಹೇಳಿ ಅವಳು ಬೆನ್ನಿಗೆ ಬಿದ್ದಿದ್ ಬೇತಾಳ ತರ ಅಂಟ್ಕೊಂಡೇಳಿ ದುಡ್ಡು ಕೊಡು ಅಂತಾನ. ಮಗನ್ ಬಿಡಿಸ್ಕೊಂಬಕ್ ಮಾತ್ರ 2 ಲಕ್ಷ ಕೊಟ್ಟಿ ನನ್ ಸಾಲ ತೀರ್ಸಕನು ಒಂದಿಷ್ಟು ಕೊಡು ದುಡ್ಡು ಇಕ್ಕೊಂಡಿದ್ರಿ ಅಕೌಂಟ್ನಾಗೆ. ದುಡ್ಡು? ಯಾವ ದುಡ್ಡು? ಎಲ್ಲೈತೆ? ನಿಮ್ಮಪ್ಪ ಏನು ವರ್ಷ ಕಳ್ಸಿದ್ದ ನೋಡಿ ನೀವಳಿಗೆ ದುಡ್ಡು ಇಲ್ಲ ಗಿಡ್ಡು ಇಲ್ಲ. ಸುಮ್ಮನೆ ಹೋಗತ್ ಕಲ್ತ್ ಕಳ್ಸಕ್ಕೆ. ಅಯ್ಯೋ ಅತ್ತೆ, ಆ ರಂಗಮ್ಮಂತಾಗೆ ಸಾಲ ಇಸ್ಕೊಂಡಿದ್ದೆ, ಆ ದುಡ್ಡು ತೀರಿಸ್ಬೇಕು. ಅವಳು ಬಂದು ಸಾಲ ದುಡ್ಡು ಕೊಡು ಅಂತ ಕೇಳ್ತಾ ಇದ್ದಾಳೆ. ನಿನ್ ತೆಗಿದ್ರೆ ಕೊಡ್ತೀನಿ ನಿನ್ಗೆ. ಯಾವಾಗ ನೀನ್ ಯಾಕೆ ಸಾಲ ಇಸ್ಕೊಂಬಕ್ ಹೋಗಿದ್ದೆ? ಸಾಲ ಮಾಡಿ ಹೊಸ ತಗೊಂಬಂದಿದ್ದ? ಓಹೋ, ಇವಾಗ ಸಾಲ ಕೇಳ್ತಾ ಇದ್ದಾಳೆ ಅಂತ ಹೇಳಿ ಈ ಹಸುಗಳನ್ನ ದೊಣ್ಣೆ ತಕೊಂಡು ಹೋಯ್ತಾ ಇದ್ಯಾ? ಹಾಲು ಕರಿಯಲ್ಲ ಅಂತಾನ. ಹೋಗು, ಈ ಹಸುಗಳನ್ನ ಮಾರ್ಬಿಟ್ಟು ಅವಳ ಸಾಲ ತೀರ್ಸು ಸುಮ್ಮನೆ. ನಿನಗೆ ಹಸುಗಳೆಲ್ಲ ನೋಡ್ಕೊಂಬದು ಲಾಯಕ್ಕಾಗಲ್ಲ ನಿನಗೆ. ಎಲ್ಲಾದ್ರೂ ಹೋಗಿ ಕೂಲಿ ಮಾಡು ಸುಮ್ಮನೆ. ಅದೇ ನಿನಗೆ ಸರಿಯಾದ ಕೆಲಸ. ಇವತ್ತೇ ನೋಡು ಹೆಂಗ್ ದೊಣ್ಣೆ ಕಿತ್ಕೊಂಡು ಹೋಗಿದ್ದ. ಹಸುಗಳು ಹಾಲು ಕರಿಯಲ್ಲ ಅಂತಂದ್ರೆ ಇನ್ನೇನ್ ಮಾಡಕ್ಕಾಗುತ್ತೆ? ನಾವೇನೇನು ಹಾಕಲ್ವಾ? ಹಿಂಡಿ ಬೂಸ ಎಲ್ಲ ಹಾಕ್ತೀನಿ ಗನವಾದಂಗೆ. ಚೀಲ ಗಟ್ಲೆನೆ ಮುಗಿತೈತಿ ವಾರಕ್ಕೂ 15 ದಿವ್ಸಕ್ಕೂ. ನೀನು ಎಷ್ಟು ತತ್ತಿ ಅಂತ ನನಗೂ ಚೆನ್ನಾಗಿ ಗೊತ್ತೈತಿ. ತಗೊಂಡೋಗು ಹಾಲು ಡೈರಿಗೆ ಹಾಕಿ ಹೋಗಿ ಲೆಕ್ಕ ಬರ್ಸ್ಬರೋಗಿಲ್ಲ ಅಂದ್ರೆ ಡೈರಿ ಬಾಗಿಲು ಹಾಕೊಂಡು ಹೋಗ್ತಾರೆ. ತಗ ಆ ಹಸುಗಳ್ನ ಒದ್ರೆ ಏನು ಪ್ರಯೋಜನ ಇಲ್ಲ. ಅಮ್ಮ ಹೇಳ್ದಂಗೆ ಹಿಂಡಿ ಬೂಸನ ಚೆನ್ನಾಗಿ ಹಾಕು. ಹುಲ್ಲುನು ಎಲ್ಲಾದ್ರೂ ತರಿಸು. ಈಗ ಬೇರೆ ಬೇಸಿಗೆ ಅಲ್ಲ, ಹುಲ್ಲೆಲ್ಲೂ ಇಲ್ಲ ತೋಟ ಕೊರ್ಕೊಂಡು ಹೋದ್ರು ಯಾರ ತಗ ನಾನು ಸೆಪ್ಪೆನ ಯಾತನ ತಗ. ಅವಾಗ ಚೆನ್ನಾಗಿ ಹಾಲು ಕರಿತಾವೆ. ಸರಿ ಆಯ್ತು ಬಿಡು. ತಗೊಂಡೋಗಿ ಹಿಂಗೆ ತಗೊಂಡೋಗ್ತೀನಿ. ಇನ್ನೇನು ಹಾಕಿ ಅನ್ನ ಕೊಯ್ಕೆ ಮಾಡ ಒಂದೇ ಸೇರವ ಅಲ್ಲ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.